ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಶದೀಪು ವ್ಲಾಗ್ಸ್. ಸೊ ನಾನು ಇವತ್ತೇನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನೈಟ್ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ನಾವು ನೆಲಮಂಗ್ಲಕ್ಕೆ ಹೋಗೋಣ ಅಂತೇಳಿ ಎಲ್ಲ ಹೊರಟಿದ್ದೀವಿ. ಸೊ ನೆಲಮಂಗ್ಲಕ್ಕೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಫುಲ್ ಕಾರೆಲ್ಲ ರೆಡಿಯಾಗಿದೆ, ಸ್ಕೂಟಿ ಒಳಗೆ ಹಾಕಬೇಕು. ಇನ್ನು ಒಳಗಡೆ ಎಲ್ಲ ಫ್ರೆಶ್ ಅಪ್ ಆಗ್ತಾಯಿದ್ದಾರೆ. ನಮ್ಮ ಅಜ್ಜಿಯವರು ಫಸ್ಟ್ ಟೈಮ್ ಬರ್ತಿದ್ದಾರೆ ನಮ್ಮ ಜೊತೆ. ನಾನೇ ಬರ್ತೀನಿ ಅಂತ ಹೇಳಿ ನಮ್ಮಮ್ಮವ್ರು ಇನ್ನೂ ರೆಡಿಯಾಗಿಲ್ಲ. ನಮ್ಮ ರಂಗಮ್ಮ ಅವರು ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವರು ಇನ್ನೂ ಫ್ರೆಶ್ ಅಪ್ ಆಗ್ತಾನೇ ಇದ್ದಾರೆ. ನಾನಾಗಲಿ ಫುಲ್ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಕೆಲಸ ಏನು ಮಾಡ್ತಿಲ್ಲ, ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ನಾವೆಲ್ಲ ಕೆಲಸ ಮಾಡೋದೇ. ನಾವೆಲ್ಲರೂ ಹೋಗ್ಬೇಕಾದ್ರೆ ಕೇಳಬೇಕಾ, ಫಸ್ಟೇ ರೆಡಿ ಆಗಿಬಿಡ್ತೀವಿ. ಸೊ ನಮ್ಮಪ್ಪ ಅವರು ಪೂಜೆ ಮಾಡ್ತಾಯಿದ್ದಾರೆ ಫ್ರೆಶ್ ಅಪ್ ಆಗಿ ಬಂದು. ಎಲ್ಲ ಹೊರಟ್ವಿ ಇವಾಗ. ಉಲ್ಟಾ ಪಲ್ಟಾ ಸ್ಲಿಪ್ಪರ್ಸ್ ಹಾಕೊಂಡು ಸೊ ಫೈನಲಿ ನಾವೆಲ್ಲ ಹೋದ್ವಿ. ಹೋಗ್ತಾ ಇದ್ದೀವಿ. ಮಕ್ಕವರು ಕುತ್ಕೊಂಡಿದ್ದೀವಿ, ನಮ್ಮ ಅಜ್ಜವರು ಹಿಂದೆ ಸೀಟಲ್ಲಿ ಕುತ್ಕೊಂಡಿದ್ದೀವಿ. ಸೊ ಇವಾಗ ನಮ್ಮ ಅಣ್ಣವ್ರನ್ನ ಕುತ್ಕೊಂಡು ಹೋಗ್ಬೇಕು. ಅವ್ರ ಮನೆ ಹತ್ರ ಹಿಂಗೆ ಹೋಗ್ತಾ ಇದ್ದೀವಿ. ಸೊ ಕೆರೆ ಹತ್ರ ಇರೋ ಗೊಲ್ಲಮ್ಮ ದೇವಸ್ಥಾನಕ್ಕೆ ಕರ್ಪೂರ ಹಚ್ಚಿ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಮ್ಮವ್ರ ಮುಂದೆ ಕೂತಿದ್ದಾರೆ. ನಮ್ಮ ಅಜ್ಜಿಯವ್ರನ್ನೆಲ್ಲ ಪಿಕಪ್ ಮಾಡ್ಕೊಂಡ್ಬಿಟ್ವಿ. ನಮ್ಮ ತಾತ ನಮ್ಮ ಅಜ್ಜಿಯವ್ರನ್ನ. ಸೊ ನೆನ್ನೆ ವೀಡಿಯೋದಲ್ಲಿ ನೋಡಿರ್ತೀರ, ನಮ್ಮ ಅಜ್ಜಿಯವ್ರನ್ನ ರವೆ ಉಂಡೆ ಮಾಡಿಕೊಟ್ಟಿದ್ರು. ಸೊ ಅದೇ ಅಜ್ಜಿ ಇವತ್ತು ನೋಡಿ ಹೆಂಗೆ ರೆಡಿಯಾಗಿದೆ ಅಂತ. ಫುಲ್ಲು ಟಾಪ್ ಫಿಗರ್ ಆಗಿಬಿಟ್ಟಿದೆ ನಮ್ಮ ಅಜ್ಜಿ. ಸೊ ಪೂಜೆ ಮುಗಿಸ್ಕೊ ಬರ್ತವ್ರೆ ಎಲ್ಲ. ನಮ್ಮ ಅಣ್ಣ ಅವ್ರನ್ನೂ ಹಂಗೆ ಪಿಕಪ್ ಮಾಡ್ಕೊಂಡಿದ್ವಿ. ಪಟ್ ಪಟ್ ಅಂತ ಕುತ್ಕೊಂಡ್ಬಿಡ್ತಾರೆ, ಚಟ್ ಚಟ್ ಅಂತ. ಅಜ್ಜಿ ಎಲ್ಲೇ ಹೋದ್ರು ಈ ಚೀಲ ಬಿಡಲ್ಲ ಗೈಸ್. ಇವಾಗ ಅದರಲ್ಲಿ ಏನೂ ಇಲ್ಲ, ಖಾಲಿ ಆಗಿಬಿಟ್ಟೈತೆ ಅಂತ ದೊಡ್ಡವಿಕೆರೆ ಒಂಚೂರು ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ರಿ, ನಮ್ಮದು ಐಟಮ್ ತಗೋಬೇಕು ಅಂತ ನೋಡಿ. ಎಲ್ಲೂ ಬಿಡಲ್ಲ ಈ ಚೀಲನ. ಬಂಗಾರ. ಸೊ ನಾವು ಇಲ್ಲಿಂದ ಹೊರಟು ತುರುವೇಕೆರೆಗೆ ಹಾಗೆ ನಮ್ಮ ಅಕ್ಕವ್ರನ್ನ ಪಿಕಪ್ ಮಾಡಿಕೊಂಡು ಲೈಟ್ ಮ್ಯಾನ್ ಆಗೋಗ್ಬಿಟ್ಟವ್ರೆ. ಸೊ ಇವಾಗ ನಾವು ತಂದೂರಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಕೊಟ್ಟಿದ್ದೀವಿ. ಅವರೆಲ್ಲ ಅಲ್ಲಿ ಕೂತಿದ್ದಾರೆ, ಕರೆಂಟ್ ಇಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ತಂದೂರಿ ಟೀನ ಕುಡ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಕಾರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಅವರು ಹಿಂದೆ ಬರ್ತಾ ಇದ್ದಾರೆ. ಸೊ ಇವಾಗ ಹೋಗಬೇಕು. ಈಗ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಸ್ಟಾಪ್ ಕೊಟ್ಟಿದ್ವಿ ನಾವು. ಸೊ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಕೊಟ್ಟು, ಸೊ ಹಾಗೆ ಬೋಂಡ ತೊಗೊಂಡ್ವಿ. ಸೊ ತಂದೂರಿ ಟೀನ ಕುಡಿದಿದ್ದೀವಿ. ಸೊ ಇವಾಗ ಕಾರ್ ಹೋಗ್ಬೇಕು. ಸೊ ಇವಾಗ ನೆಲಮಂಗ್ಲಿಗೆ ಹೋಗಿ ಅಲ್ಲಿ ನಮ್ಮ ಅಕ್ಕವ್ರ ಮನೆಗೆ ಹೋಗಬೇಕು. ಸೊ ಅಲ್ಲಿ ಇವಾಗ ಹತ್ತಾ ಇದ್ದಾರೆ. ಸೊ ನಾನು ಹತ್ಕೊಂಡು ಇವಾಗ ಹೋಗ್ಬೇಕು. ಇನ್ನು ಡ್ರೈವರ್ ನಮ್ಮಪ್ಪ ಬಂದೇ ಇಲ್ಲ, ಯಾವ ಕಡೆ ಹೋಗಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಎಲ್ಲರಿಗೂ ಬೋಂಡ ಕೊಡ್ತಾ ಇದ್ದಾರೆ ನೋಡಿ ಗೈಸ್. ಅದು ಫುಲ್ ತಣ್ಣಗಾಗಿತ್ತು. ನಾವು ಬಿಸಿ ಇರಲಿ ಅಂತ ಹೇಳ್ಬಿಟ್ಟು ಬಜ್ಜಿ ತಗೊಬಂದಿದ್ವಿ. ಇವ್ರಿಗೆ ಈರುಳ್ಳಿ ಬೋಂಡ ಎಲ್ಲಿಂದ ತರೋದು? ಅಮ್ಮವ್ರು ನೋಡ್ತಾ ಇದ್ದಾರೆ, ನಮ್ಮ ಅಕ್ಕವ್ರು ನೋಡ್ತಾ ಇದ್ದಾರೆ. ಆಲೂಗೆಡ್ಡೆ ಅದು. ಹಾಂ, ಅದು ಆಲೂಗಡ್ಡೆ ಇಲ್ಲ, ಚೆನ್ನಾಗಿರುತ್ತೆ ಪ್ರಾಮಿಸ್. ಅದು ಬಿಸಿ ಇದೆ. ಈರುಳ್ಳಿ ಇದು ತಣ್ಣಗಾಗಿತ್ತು ಕಾಮ, ಅದಕ್ಕೆ ಬಿಸಿ ತಗೊಬಂದ್ವಿ. ಕೊಡು ಎಲ್ಲರಿಗೂ. ತಂದೂರಿ ಟೀ ಮಾತ್ರ ಮತ್ತೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು. ಸೊ ಚೆನ್ನಾಗಿತ್ತು. ಇವಾಗ ಬೋಂಡ ತಿನ್ನಲ್ಲ. ಅಮ್ಮ ನೋಡಿ ತಿಂತಾ ಇದ್ದಾರೆ. ಆಗಲಿ ನನಗೆ ಒಂಚೂರು ಕೊಡ್ದಾಳೆ, ನನಗೂ ಕೊಡ್ರೆ. ಗೈಸ್ ಒಂದೇ ಒಂದಿತ್ತು ಸಮೋಸ, ಹೆಂಗಿದ್ರು ಸ್ವಲ್ಪ ಹೊಟ್ಟೆ ಆಗ್ತಿತ್ತು, ಹಂಗೆ ತಗೊಂಡ್ಬಂದಿದ್ದೆ ತಿನ್ಬಿಟ್ರೆ. ಸೊ ಇವಾಗ ನಮ್ಮ ಅಪ್ಪ ಬಂದರು, ಹೊರಡ್ಬೇಕು. ಇವಾಗ ಎಲ್ಲ ರೀಚ್ ಆಗಿ ಬಂದ ತಕ್ಷಣ ಕಾಫಿ ಕೊಟ್ಟಿದ್ರು ನೋಡಿ ಗೈಸ್. ಇವರಿಗೋಸ್ಕರ ಕಷ್ಟಪಟ್ಟು ನೈಟೆಲ್ಲ ಮಾಡ್ಕೊಂಬಂದಿದ್ದೀವಿ. ಒಂದೇ ಒಂದು ತಿಂತಿದ್ದಾರೆ ಗೈಸ್ ನೋಡಿ ಗೈಸ್. ಸೊ ಇವಾಗ ಬಂದೆಲ್ಲ ಕಾಫಿ ಕುಡಿದು ಕೂತಿದ್ದೀವಿ. ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಬೇಕರ್ ಬಂದ್ರೆ ಮಾಡಿದ್ದಾಗ ಎಷ್ಟು ಮಾಡಿದ್ವು ಒನ್ ಟೈಮ್ ಅಷ್ಟೇ ಹಾಕೊಂಡಿದ್ದು. ಊಟಕ್ಕೆ ತಿಂಡಿಗೆ ಆಗೋಯ್ತು. ಮಿಕ್ಕಿದೆಲ್ಲ ಅವ್ರ ಮನೆಗೆ ತಗೊಂಡು ಕೊಟ್ಟೆ. ನಾನು ಒಂದೊಬ್ಬಟ್ಟು ತಿಂದಿಲ್ಲ.
ಇಬ್ರು ಸೇರಿ ಏನೋ ಮಾಡ್ತಾ ಇದ್ದಾರೆ, ಸೌತೆಕಾಯಿ ಎಲ್ಲ ಹೆಚ್ಚ್ತಾ ಇದ್ದಾರೆ. ಏನಕ್ಕೆ? ಓ ವಾವ್. ಸೊ ನಮ್ಮ ಅಜ್ಜಿ ಅವರು ಮುದ್ದೆ ಮಾಡೋಣ ಅಂತ ಒಳಗೆ ಹೋಗಿದ್ದಾರೆ. ಸೊ ಇಲ್ಲಿ ಇದೆ ನೋಡಿ, ಮುದ್ದೆ ಮಾಡೋಕ್ಕೆ ಇಟ್ಟಿದ್ದಾರೆ. ನಮ್ಮ ಅಜ್ಜಿ ಅವ್ರದ್ದೇ ಮುದ್ದೆ ಬರ್ತಾರೆ. ಸೊ ಇಲ್ಲಿ ಇವರು ಈರುಳ್ಳಿ ಹಾಗೆ ಸೌತೆಕಾಯಿನ ಹೆಚ್ಚ್ತಾ ಇದ್ದಾರೆ. ಸೊ ನಮ್ಮ ಅಜ್ಜಿ ಅವರು ಸೀರಿಯಲ್ ನೋಡ್ತಾ ಇದ್ದಾರೆ, ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ನೋಡಿ ನೋಡಿ ನೋಡಿ. ಸೊ ಆಚೆ ಕುತ್ಕೊಂಡು ಎಲ್ಲ ಮಾತಾಡ್ತಾ ಇದ್ದಾರೆ. ಸೊ ಇವ್ರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರು ಕೆಲಸ ಮಾಡ್ತಿದ್ದಾರೆ, ನಾವು ವಿಡಿಯೋ ಮಾಡೋದಷ್ಟೇ, ನಾವೇನು ಕೆಲಸ ಮಾಡೋದು. ಸೊ ಮನೆಯೊಳಗೆ ಬಂದು ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಊಟ ಮಾಡ್ಕೊಂಡು ಮಲ್ಕೊಬೇಕು. ಇವಾಗ ನಮ್ಮ ಅಣ್ಣಿ ಹೆಂಗೆ ಕೂತಿದ್ದಾರೆ ಫೋನ್ ನೋಡ್ಕೊಂಡು, ಫುಲ್ ಬ್ಯುಸಿ. ಹಲೋ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ ನೋಡಿ. ಎಲ್ಲ ಹೆಂಗೆ ಮಾತಾಡ್ತಿದ್ದಾರೆ. ಇವರು ತಾತನ್ನ ಮಾತಾಡಿಸ್ತಾ ಇದ್ದಾರೆ ನೋಡಿ ಇಲ್ಲಿ. ಚೈತ್ರ ಅಲ್ಲೋಣ ಮಾಡ್ತಾರೆ. ನಾವು ಊಟ ಬೆಳಗ್ಗೆ ನೋಡಿ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಸೊ ಇವಾಗೆಲ್ಲ ನಮ್ಮ ಕಾಲು ತೊಳೆದಿಲ್ಲ, ತಿಂಡಿ ರೆಡಿ ಮಾಡ್ತಾ ಇದ್ದೀವಿ. ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ನಾನು ಈರುಳ್ಳಿ ಹೆಚ್ಚ್ತಾ ಇದ್ದೀನಿ, ಇವ್ರು ಬಿಡಿಸ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಅಕ್ಕ, ನಮ್ಮ ಚೈತ್ರಕ್ಕ ಅವರು ಕ್ಯಾಮ್ರಾಮನ್ ಆಗಿದ್ದಾರೆ. ಸೊ ಈ ವಿಡಿಯೋಗೆ ರೊಟ್ಟಿ ನಾನೇ ಗೈಸ್ ತೊಟ್ಟದು, ಎಲ್ಲರಿಗೂ ಸರಿಯಾಗಿ ತೊಟ್ಕೊಡ್ತೀನಿ. ಎಲ್ಲ ಇದರಲ್ಲೂ ಇದ್ದೀನಿ ನೋಡಿ. ನೋಡಿ ಗೈಸ್, ರೊಟ್ಟಿ ಹಾಕಕ್ಕೆ ಅಂತ ತಂಗಿ ಈರುಳ್ಳಿ ಹೆಚ್ಚ್ತಾ ಇದ್ದಾಳೆ, ಅಕ್ಕ ಸೊಪ್ಪಿಗೆ ಸೊಪ್ಪು ಕೊತ್ತಂಬರಿ ಹೆಚ್ಚ್ತಾ ಇದ್ದಾರೆ. ಇವತ್ತು ತಿಂಡಿ ರೊಟ್ಟಿ ಇವ್ರದೇ ಗೈಸ್. ದೀಪು ಮತ್ತೆ ಅಶ್ವಿನಿ ಇಬ್ರು ಸೇರಿ ಮಸಾಲೆ ರೊಟ್ಟಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ರೊಟ್ಟಿ ಮಾಡಕ್ ಬರಲ್ಲ ಅಂತಾನೆ ಹೆಚ್ಕೊಡ್ತೀವಿ ಅಷ್ಟೇ, ಮಿಕ್ಕಿದೆಲ್ಲ ಅವ್ರು ಮಾಡ್ತಾರೆ. ದೀಪು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಹಚ್ತಾ ಇದ್ದಾರೆ. ಸಣ್ಣ ಸಣ್ಣ ಅದಕ್ಕೆ ಒಂದೇ ಒಂದು ಹೆಚ್ಚೋಳು. ಈಗ ನಾನು ಆಗಲೇ ಹೆಚ್ಚಿದ್ದೆ, ಅಷ್ಟು ಹೆಚ್ಚಿದೆ. ಅಷ್ಟು ಹೆಚ್ಚೊಳಗೆ ಇಷ್ಟ ಆಗೋಳೆ. ಟಿಫನ್ ಎಲ್ಲ ಮಾಡ್ಕೊಂಡು ಬಂದು ಆರಾಮಾಗಿ ಮಲ್ಕೊಂಡಿದ್ದೀವಿ. ಇವರೊಬ್ರು ಮಲ್ಕೊಂಡು ಫೋನ್ ಮಾಡ್ತಾ ಇದ್ರೆ, ಈ ಕಡೆ ನಮ್ಮ ಅಕ್ಕ ಅವರು ಒಂದು ಫೋನ್ ನೋಡ್ತಿದ್ದಾರೆ. ಸೊ ನಾವು ಫೋನ್ ನೋಡ್ಕೊಂಡು ಮಲ್ಕೊಂಡಿದ್ದೀವಿ. ತಿಂಡಿ ಮಾತ್ರ ಮಸ್ತ್ ಇತ್ತು. ಹೆಂಗಿತ್ತಕ್ಕ ತಿಂಡಿ? ಸೂಪರ್ ಆಗಿತ್ತು. ರವೆ ರೊಟ್ಟಿ ಅದು ಯಾಕೆ ಚೆನ್ನಾಗಿತ್ತು ಅಂದರೆ ದೀಪು ಮತ್ತು ಸೇರಿ ಪ್ರಿಪೇರ್ ಮಾಡಿದ್ರು, ಹಂಗಾಗಿ ಚೆನ್ನಾಗಿತ್ತು. ಒಂದು ತಿನ್ನ ಒಳಗೆ ಸುಸ್ತು ರೈಸೋದು, ಫುಲ್ಲು ಹೊಟ್ಟೆ ತುಂಬ ಇತ್ತು. ಹತ್ರ 2 ಹಾಕ್ಸ್ಕೊಂಡಿದ್ರೆ ಅದ್ರಲ್ಲಿ ಒಂದು ತಿಂದು ಒಂದು ನಮ್ಮ ಅಪ್ಪನ ಅಂತೆ. ಸೊ ಬಂದು ಒಬ್ಬಿಟ್ಟು ತರ್ತಾ ಇದೀವಿ. ನಮ್ಮ ಅಮ್ಮ ಅವರೆಲ್ಲ ಬೆಳಗ್ಗೆಯಿಂದ ಚಿಕನ್ ಎಲ್ಲ ಮಾಡಿ ಮಲಗಿದ್ದಾರೆ. ಸೊ ನಾವು 3 ಜನ ಇದ್ವಿ ಅಂತ ಹೇಳ್ಬಿಟ್ಟು ನಾವು ಬಂದು ಒಬ್ಬಿಟ್ಟು ತರ್ತಾ ಇದೀವಿ. ಸೊ ಇದೊಂದು ತಪ್ಪಿಟ್ಟಿದ್ದೀವಿ. ಇವರೆಲ್ಲ ಇವರು ಅವರು ಹಸ್ಬೆಂಡ್ ಜೊತೆ ಬರೋ ಮಾತಾಡ್ತಾ ಇದ್ದಾರೆ. ಸೊ ಇವರು ಒಬ್ಬಿಟ್ಟು ತರ್ತಾ ಇದ್ದಾರೆ, ಇವ್ರು ಒಬ್ಬಿಟ್ಟು ಬೇಯಿಸ್ತಾ ಇದ್ದಾರೆ, ನಾನು ಒಬ್ಬಿಟ್ಟು ತರ್ತಾ ಇದ್ದೀನಿ. ಸೊ ಲಾಸ್ಟಿಗೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಮಾಡೋದು ಮಾಡ್ತಾ ಇದೀವಿ ನಾವು. ತಿಂದವರು ಹೆಂಗೆ ಏನ್ ಹೇಳ್ತಾರೋ ಚೆನ್ನಾಗೇ ಬಂದೈತಿ. ಫಸ್ಟ್ ಟೈಮ್ ರೊಟ್ಟಿ ತಡ್ಕೊಂಡು ತೊಟ್ಟಿದೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಇವಾಗ ಚೆನ್ನಾಗಿ ಬರ್ತೈತೆ. ಮೊದಲು ಹೊಡೆದೋಗ್ತಿತ್ತು, ಇವಾಗ ಒಳ್ಳೆ ಸಕ್ಕತ್ತಾಗಿ ಬರ್ತಿದೆ.